ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ತುಂಬಾ ಈಸಿಯಾಗಿರುವಂಥ ಮತ್ತು ಹಳೀದಾದಂಥ ಮತ್ತು ಅದ್ಭುತವಾಗಿರುವಂಥ ಒಂದು ರೆಸಿಪಿನ ನೋಡ್ಕೊಂಡು ಬರೋಣ. ಅದು ಯಾವುದಂದರೆ ಕಣಕದ ಜೋಳದ ಕಡುಬು. ಸೊ ಕಣಕದ ಜೋಳ ಅಂದರೆ ಈ ಥರ ಕೆಂಪು ಜೋಳ ಇರುತ್ತಲ್ಲ, ಇದನ್ನು ನಮ್ಮ ಕಡೆ ಕಣಕದ ಜೋಳ ಅಂತ ಕರೀತಾರೆ, ಒಬ್ಬರೊಬ್ಬರು ಹೋಳ್ಗೆ ಜೋಳ ಅಂತಲೂ ಕರೀತಾರೆ. ಸೊ ಆ ಹಿಟ್ಟಿನಿಂದ ನಾವೇನು ಮಾಡೋದು, ಇವತ್ತು ಕಡುಬು ಮಾಡೋದು. ಫಸ್ಟ್ ನಾವೇನು ಮಾಡಬೇಕು, ಆ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಬಿಸಿನೀರಿನಿಂದ ನಾದ್ಕೋಬಾರ್ದು, ತಣ್ಣ ನೀರಿನಿಂದಲೇ ಅಂದರೆ ನಾರ್ಮಲ್ ಟೆಂಪ್ರೇಚರ್ ನೀರು ಇರುತ್ತಲ್ಲ ಅದನ್ನೇ ತೊಗೋಬೇಕು. ಒಂದು ಹದಕ್ಕೆ ಇದನ್ನು ನಾದ್ಕೋಬೇಕು, ಕಡುಬು ಮಾಡೋಕ್ಕೆ ಬರೋ ಅಷ್ಟು ಹದಕ್ಕೆ. ಇದಕ್ಕೆ ಜಿಗಿ ಹಾಕೋಬಾರ್ದು. ನೋಡಿ, ಈ ಥರ ಒಂದು ಹದಕ್ಕೆ ನಾವು ನಾದ್ಕೊಂಡು ಈ ಥರ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಡುಬು ಮಾಡ್ಕೋಬಹುದು. ಈಗ ಅದಕ್ಕೆ ಮೊದಲು ಇಲ್ಲೇನು ಮಾಡಿದ್ದು, ಒಂದು ಇಡ್ಲಿ ಸಾಚ ತೊಗೊಂಡಿದ್ದು, ಅದರಲ್ಲಿ ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದು. ಈಗ ಅದರಲ್ಲಿ ಆ ಸಾಚಗಳನ್ನು ಇಟ್ಟು ಅದ್ರ ಮೇಲೆ ನಾವು ಕಡುಬು ಇಡ್ತಾ ಇರೋದು. ಈ ಕಡುಬು ಒಂದು 3 ಸಿಟಿ ಆಗತ್ತನ ಏನು ಮಾಡಬೇಕು, ಕುದಿಯೋಕೆ ಬಿಡಬೇಕು. ಕುದ್ದ ಅಂತ ಹೆಂಗೆ ಗೊತ್ತಾಗ್ತಂದ್ರೆ ಅದು ಸ್ವಲ್ಪ ಮ್ಯಾಲೆಲ್ಲ ಎಣ್ಣೆ ಥರ ಕಾಣಿಸುತ್ತೆ. ಸೊ ಹಾಗಾಗಿತ್ತಂದರೆ ಅವು ಚೆನ್ನಾಗಿ ಕುದ್ದ ಅಂತ ಅರ್ಥ. ಮತ್ತು ಅದ್ರ ಜೊತೆ ಹೆಚ್ಕೊಂಡು ತಿನ್ನೋಕೆ ಇಲ್ಲಿ ಕಡಲೆಬೇಳೆನ ಕುದಿಸಿಟ್ಟಿದ್ದೆವು. ಈಗ ಕುದ್ದಿದ ಕಡಲೆಬೇಳೆಯಲ್ಲಿ ಏನು ಮಾಡಬೇಕು, ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಏನು ಮಾಡಬೇಕು, ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಲೆವೆಲಿ ಬೆಲ್ಲ ಹಾಕ್ರಿ ಅದ್ರೊಳಗೆ. ಆ ಬೆಲ್ಲನ ಚೆನ್ನಾಗಿ ಕಲಿಸಿ ಈಗ ಅದನ್ನೂ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು. ಅದರ ಹಾಗೆ ಏಲಕ್ಕಿ ಪುಡಿ ಹಾಕಿದ್ದು ಟೇಸ್ಟಿಗೆ ಕಾಣಿಸ್ತೀವಿ. ಅದು ಕುದ್ದ ಮೇಲೆ ನೋಡೋದು ರಾಗಿ ಥರನೇ, ರಾಗಿ ಮುದ್ದೆ ಕಲರೇ ಆಗಿರುತ್ತೆ. ಆದರೆ ರಾಗಿ ಅಷ್ಟು ಜಿಗಿ ಆಗಿರೋದಿಲ್ಲ, ರಾಗಿಗಿಂತ ಸ್ವಲ್ಪ ಜಿಗಿ ಕಮ್ಮಿ. ಬಟ್ ಬಾಯಲ್ಲಿ ಟೆಕ್ಸ್ಚರ್ ಮಾತ್ರ ಒಂಥರ ಚಾಕ್ಲೇಟ್ ಥರ ಹತ್ತದ, ಭಾರಿ ಮಸ್ತ್ ಅದಾವ್ರಿ ಟೇಸ್ಟು. ನೀವು ಮಾಡಿ ನೋಡಿರಿ ಬೇಕಾದ್ರೆ, ಭಾಳನೇ ಚೆಂದತ್ತೆ. ಇದನ್ನು ನಾವು ಬೆಲ್ಲದ ಬೆಳೆದಾಗ ತುಪ್ಪ ಹಾಕ್ಕೊಂಡು ಹಚ್ಕೊಂಡು ತಿಂದ್ರೆ ಫುಲ್ ಮಸ್ತ್ ಇರುತ್ತೆ.